इतनी तेजी से गिर नहीं सकता। अरे अगर नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती, क्या कारण है हिंदुस्तान का रुपया पतला होता जा रहा है? ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಡಾಲರ್ ಬೆಲೆ ಕೇವಲ 3 ರೂಪಾಯಿ ಇತ್ತು. ಆದರೆ ಇವತ್ತದು 95 ರೂಪಾಯಿಗೆ ಏರಿದೆ. ಇಷ್ಟೊಂದು ದಿವಸಕ್ಕೆ ಡಾಲರ್ ಮೇಲೆ ಹೋಗೋಕ್ಕೆ ಕಾರಣ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಈ ಡಾಲರ್ ಮೇಲೆ ಕೆಳಗೆ ಹೋಗೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಅಂತ. ಆದರೆ ಕಾರಣ ಯಾರಂದರೆ ರಾಜಕಾರಣಿಗಳೆಲ್ಲ. ಅದಕ್ಕೆಲ್ಲ ಕಾರಣ ನಾವು. ಆದರೆ ಅದು ಏಕೆ ರಾಜಕಾರಣಿಗಳು ಈ ಡಾಲರ್ನ 1 ರೂಪಾಯಿಗೆ ತೊಗೊಂಬರ್ತೀವಿ ಅಂತ ಹೇಳ್ತಾರೆ ಅಂತ ಅರ್ಥನೇ ಆಗೋದಿಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿ, ಯಾವುದೇ ಒಂದು ವಸ್ತುವಿನ ಬೆಲೆ ದಿನ ಜಾಸ್ತಿ ಆಗೋಕೆ ಕಾರಣ ಏನಂತ. ಒಂದು ಸೈಟು ದಿನ ಪ್ರೈಸ್ ಜಾಸ್ತಿ ಆಗೋಕೆ ಮತ್ತು ಕಡಿಮೆ ಆಗೋಕೆ ಕಾರಣ ಏನಂತಂದ್ರೆ, ಆ ಸೈಟ್ನ ತುಂಬ ಜನ ಬಂದು ಬೈ ಮಾಡೋದ್ರಿಂದ ಆ ಸೈಟ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಒಂದು ವಸ್ತುವಿನ ಪ್ರೈಸ್ ಮೇಲೆ ಹೋಗಬೇಕು ಅಂತಂದರೆ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ನಮ್ಮ ರೂಪಿ ಎದುರಿಗೆ ಡಾಲರ್ನ ಬೆಲೆ ದಿನೇ ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಅದರ ಎದುರು ಡಾಲರ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅರ್ಥ. ಈ ರೂಪಿ ಎದುರಿಗೆ ಡಾಲರ್ ಏಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ನಮ್ಮ ದೇಶ ಬೇರೆ ದೇಶದ ಜೊತೆಗೆ ಮಾಡುವಂಥ ಬಿಸ್ನೆಸ್ ವ್ಯವಹಾರ. ನಮ್ಮ ದೇಶದಲ್ಲಿ ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುನೂ ಕೂಡ ಹೊರದೇಶದಿಂದ ಬರುತ್ತೆ. ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ರೈತರು ಬಳಸುವಂಥ ಗೊಬ್ಬರ ಆಗಿರ್ಬೋದು, ಅಥವಾ ಐಫೋನ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಇವೆಲ್ಲನೂ ಕೂಡ ಹೊರದೇಶದಿಂದನೇ ಬರೋದು. ಇಷ್ಟು ವಸ್ತುಗಳನ್ನ ನಾವು ಬೇರೆ ದೇಶಗಳಿಂದ ತರಿಸ್ಕೋತೀವಿ. ನಾವು ಯಾವಾಗ ಈ ಎಲ್ಲ ವಸ್ತುಗಳನ್ನ ಬೇರೆ ದೇಶದಿಂದ ತರಿಸ್ಕೋತೀವೋ ಆವಾಗ ನಮಗೆ ಡಾಲರ್ಲಿ ಬೇಕೇ ಬೇಕಾಗುತ್ತೆ. ಯಾಕಂದರೆ ಬೇರೆ ದೇಶದವರು ನಮ್ಮ ದೇಶದ ರೂಪಿನ ಎಕ್ಸೆಪ್ಟ್ ಮಾಡೋದಿಲ್ಲ. ಡಾಲರ್ ಯೂನಿವರ್ಸಲ್ ಕರೆನ್ಸಿ ಆಗಿರೋದ್ರಿಂದ ಅವರು ಯಾವುದೇ ದೇಶದವರು ಮೊದಲು ಕೇಳೋದು ಡಾಲರ್ನ. ಆವಾಗ ನಮ್ಮ ಗೌರ್ಮೆಂಟು ಈ ರೂಪಿನ ಸೆಲ್ ಮಾಡಿ ಡಾಲರ್ನ ಬೈ ಮಾಡುತ್ತೆ. ಅದರಿಂದ ದಿನೇ ಈ ಡಾಲರ್ ಎದುರಿಗೆ ರೂಪಿಯ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಇವತ್ತು 1 ರೂಪಾಯಿಯಿಂದ ಹಿಡಿದು ಇವತ್ತು 95 ರೂಪಾಯಿಗೂ ನಿಂತಿದೆ. ಇದೆಲ್ಲ ಕಂಟ್ರೋಲ್ಗೆ ಬರಬೇಕು ಅಂತ ಅಂದರೆ ನಮ್ಮ ದೇಶದ ಜನರ ಮೈಂಡ್ಸೆಟ್ ಚೇಂಜ್ ಆಗಬೇಕು. ನಮ್ಮ ದೇಶದಲ್ಲಿ ಹೆಚ್ಚು ಬಿಸ್ನೆಸ್ಗೆ ಸ್ಟಾರ್ಟ್ ಆಗಬೇಕು. ಮತ್ತು ಬೇರೆ ದೇಶಕ್ಕೆ ಬೇಕಾಗುವಂಥ ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ನಮ್ಮ ದೇಶದಲ್ಲಿ ಹುಟ್ಟಬೇಕು. ಅದರಿಂದ ಬೇರೆ ದೇಶದವರು ನಮಗೆ ಡಾಲರ್ನ ಕೊಟ್ಟು ನಮ್ಮಲ್ಲಿರೋ ವಸ್ತುಗಳನ್ನು ಬೈ ಮಾಡ್ತಾರೆ. ಆವಾಗ ನಮ್ಮ ದೇಶದಲ್ಲಿ ಇರುವಂಥ ರೂಪೀಸ್ನ ವ್ಯಾಲ್ಯೂ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಇದಕ್ಕೆ ಸೂಕ್ತ ಉದಾಹರಣೆ ಅಂತಂದರೆ ಚೈನಾ ದೇಶದ ಕರೆನ್ಸಿ ಆಗಿರುವಂಥ ಯುವಾನ್ ಇವತ್ತು ಡಾಲರ್ನ ಸರಿಸಮಾನವಾಗಿ ನಿಂತಿದೆ. ಆದರೂ ಕೂಡ ಚೈನಾದವರು ಅದನ್ನು ತೋರಿಸ್ಕೋತಾ ಇಲ್ಲ. ಯಾಕಂದರೆ ಅದರಿಂದ ಅವರಿಗೆ ಲಾಭ ಆಗಿದೆ. ಈಗ ನೀವು ಹೇಳಿ, ನಮ್ಮ ದೇಶದ ರೂಪೀಸು ಕೆಳಗೆ ಬರೋಕ್ಕೆ ನಮ್ಮ ಜನ ಕಾರಣನ ಅಥವಾ ರಾಜಕಾರಣಿಗಳ ಕಾರಣನ ಅಂತ. ಇದ್ರ ಬಗ್ಗೆ ನಾನೊಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಈ ಡಾಲರ್ ಹೇಗೆ ಹುಟ್ಟಿತು, ಈಗ ಈ ಸ್ಥಾನಕ್ಕೆ ಬಂದು ನಿಲ್ಲೋದಕ್ಕೆ ಅದು ಹೇಗೆ ಸಾಧ್ಯ ಆಯಿತು, ಅದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.